ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೆ ಗುಟ್ಟೆ ಜಾತ್ರೆ ಅಂದರೆ ಮೈಮಾರಂಗನ ಜಾತ್ರೆ, ದನಗಳ ಜಾತ್ರೆ ಭಾಗ 2 ನೋಡೋಣ ಬನ್ನಿ. ಕಲರ್ ಎಲ್ಲ ಇದೆ, ಗಂಟೆ, ಚಿಲ್ಕೆಗಳು, ಮಾರ್ಗೋಲು, ಭಾಳಷ್ಟು ಥರ ಇದೆ. ಅಣ್ಣ ಯಜಮಾನ್ರು ಯಾವ ಊರ್ದು? ಚಾಮರಾಜನಗರ, ಕೊಳ್ಳೇಗಾಲ ಹತ್ರ. ಬಿಸ್ನೆಸ್ ಹೆಂಗಿದೆ? ಬಿಸ್ನೆಸ್ ಪರವಾಗಿಲ್ವಾ? ಅಣ್ಣ ಫುಲ್ ಖುಷು, ಬಿಸ್ನೆಸ್ ಚೆನ್ನಾಗೈತಂತೆ. ನೋಡಿ, ಇವತ್ತು ಮತ್ತೆ 2ನೇ ದಿವಸ ಜಾತ್ರೆಗೆ ಬಂದಿದ್ದೀನಿ. ಸೊ ಇಲ್ಲಿ ಶಾಮಿಯಾನಲ್ಲಿ ಹಾಕಿದ್ದಾರೆ. ಎಷ್ಟು ಜೊತೆ ಎತ್ತುಗಳಿದೆ, ಏನು ರೇಟಿಂದಿದೆ ಇವತ್ತು ವಿಚಾರ ಮಾಡೋಣ ಬನ್ನಿ. ನೋಡಿ, ಇಲ್ಲಿಂದ ಎತ್ತು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ. ನೋಡೋಣ ಬನ್ನಿ. ತುಂಬ ಏನೋ ವ್ಯಾಪಾರ ನಡೀತಾ ಇರೋಂಗಿದೆ. ಹೆಂಗೆ ವ್ಯಾಪಾರ ಮಾಡ್ತಾರೆ ಅದು ಒಂದು ಸರಿ ನೋಡ್ಬಿಡೋಣ. ಯಾಕೆಂದರೆ ಇದು ಹೊಸ್ದು, ನನಗೂ ಅನುಭವ. ಹೆಂಗೆ ವ್ಯಾಪಾರ ಮಾಡ್ತಾರೆ ನನಗೂ ಐಡಿಯಾ ಇಲ್ಲ. ಸೊ ನೋಡೋಣ ಬನ್ನಿ ಹೆಂಗೈತೆ ಅಂತೇಳಿ. ಇದಕ್ಕೆ ನಿಂಗೆ ಎಷ್ಟೊತ್ತು ಮಾಡ್ರ ಇದಾಯ್ತಲ್ಲ ಇದಕ್ಕೆ ನಿಗಾದಿ ಹಿಡ್ಕೊಂತೀರಾ? ಆಯ್ತಲ್ಲ ಇದು ಇಲ್ಲಿಗದೆ ನಿಗ. ಈಗ ಅವರು ಹೇಳೋದೇ ಬೇಡ, ನಾನು ಹೇಳ್ತಿದ್ದೀನಲ್ಲ. ಈಗ ಅವ್ರ ನಿಗಾ ಅಲ್ಲದೆ ಅಲ್ಲಿ ನಡೆಯಲ್ಲ. ಅದು ಬಾಯ್ ಬಿಟ್ಟು ಹೇಳ್ಬೋದಾ ಎಷ್ಟು ಕೇಳಿದ್ರಿ ಅಂತ? ಹೇಳ್ಬೋದು, ಹೇಳಿ. ಎಷ್ಟು? 160 ಕೇಳ್ದ. 1,60,000 ನೀವು ಕೇಳಿದ್ದು. ಯಜಮಾನ್ರು ಆಗಲ್ಲ ಅಂತ ಹೇಳಿದ್ರು. 1,95,000 1,95,000 ಒಂದು ಜೊತೆ ಎತ್ತುಗಳಿಗೆ. 4 ಒಂದು 6 ಹಾಂ. ಹೆಚ್ಚು ಕಡಿಮೆ ಮಾಡಿ ಕೊಡಿ ಯಜಮಾನ್ರೆ. ಯಾವ ಟಿವಿ ನೀವು? ಟಿವಿ ಅಲ್ಲ, ನಂದೇ ಯೂಟ್ಯೂಬ್ ಚಾನಲ್ ಇದೆ. ಬಾಕಿ ದುಡ್ಡು ನೀವು ಕೊಡಿ. ಅಣ್ಣ ನೋಡು, ನಾನೊಂದು ಮಾತು ಹೇಳಿದ್ಕೆ ಹೆಂಗೆ ನನಗೆ ಬಗಣಿಗೂಟ ಮುಡುಕ್ತಾರೆ. ಇದು ವ್ಯಾಪಾರ ಅಂದರೆ. ಬಟ್ ಇದು ವ್ಯಾಪಾರ ಅರಿಲಿಲ್ಲ. ಯಾಕೆಂದರೆ ಮಿಸ್ಕಿದ್ರಲ್ಲ, ರೇಟ್ ಹೆಚ್ಚು ಕಡಿಮೆ ಆಗಿ. ಸೊ ವ್ಯಾಪಾರ ನಿಂತು ಹೋಯ್ತು. ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಯಾವ ಊರಣ್ಣ ನಿಮ್ಮದು? ಒಂದು ವೀರಾಪುರ ಗೊಲ್ರಟ್ಟಿ, ಬಾಣವಾಡಿ ಹತ್ರ. ಇಲ್ಲಿ ಎಷ್ಟು ಜೊತೆ ಎತ್ತು ಕಟ್ಟಿದ್ದೀರಾ? ಇಲ್ಲಿ 5 ಜೊತೆ ಇದ್ದಾವೆ. 5 ಜೊತೆ ನಿಮ್ಮವೇನಿದೆ? ಏಕಾ ಫುಲ್ಲು ನೋಡ್ರಿ, ಎಲ್ಲ 5 ಜೊತೆನೂ ಇವ್ರದೇ ಅಂತೆ. ತುಂಬ ಚಾಮಿಯಾನೆಲ್ಲ ಹಾಕ್ಸಿ ಒಳ್ಳೆ ಜೋರಾಗಿ ಮಾಡಿದ್ದಾರೆ. ಇವರು ಆ್ಯಕ್ಚುಲಿ ಬಾಣವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಲ್ಲ, ಉಪಾಧ್ಯಕ್ಷರಾಗಿದ್ರು ಇವರು. ನೋಡಿ, ಇವರಿಗೆ ಕಾಳಜಿ ತುಂಬ ಇದೆ ನಾಟಿ ಹಸುಗಳ ಮೇಲೆ. ಸೊ ಇವ್ರು ವ್ಯಾಪಾರಕ್ಕೆ ಬಂದಿದ್ರು. ಸೊ ವ್ಯಾಪಾರ ಹರಿಲಿಲ್ಲ. ಇದು ಒಂದು ಜೊತೆ ಕೆಲವರ ಬಂದಿದ್ದವರು. ಎಷ್ಟು, ಯಾರ ಜೊತೆ ತಂದಿದ್ರಿ? ಯಾರ ಜೊತೆ ಇಲ್ಲೇ ಇದೆ? ನೆನ್ನೆ ಕಟ್ಟಿದ್ದಲ್ವರ? ನೆನ್ನೆ ಬಂದಿರೋದು. ಇದು ಖರ್ಚೆಲ್ಲ ಎಷ್ಟು ಬರುತ್ತೆ ಅಣ್ಣ ನಿಮ್ಗೆ? ಈಗ ಶಾಮಿಯಾನದೆಲ್ಲ ಇದು ಕಿತ್ಕೊಂಡು ಹೋಗೋವ್ರಿಗೂ, ಖಾಲಿ ಮಾಡೋವ್ರಿಗೂ 5,000 to 6,000 ಖರ್ಚು ಶಾಮಿಯಾನಕ್ಕೆ ಬರುತ್ತೆ. 10,000 ಶಾಮಿಯಾನಕ್ಕೆ ಖರ್ಚು ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಜೊತೆಲಿ ಇರೋರಿಗೆ ಇವ್ರಿಗೆಲ್ಲ ಖರ್ಚುಗಳು ಎಲ್ಲ ಜಾಸ್ತಿ ಆಗುತ್ತಲ್ಲ? ಇಲ್ಲಿ ಜೊತೆ ಖರ್ಚುಗಳೇನಿಲ್ಲ. ಊಟ ಎಲ್ಲ ಇದೆ, ನಮ್ಮ ನಿರ್ಮಲ ವಿಧಾನಸಭಾ ಹೌದೌದು ಕೊಡ್ತಾ ಇದ್ದಾರೆ. ಓಕೆ. ಮಾಮೂಲಿ ತಿಂಡಿ ಏನೇ ಮಾಡ್ರು ಒಂದು ಜಾತ್ರೆ ಮುಗಿಸ್ಕೊಂಡು ಹೋಗಿ ಒಂದು 20,000 to 25,000 ನಿಮ್ಗೆ ಖರ್ಚು ಬರುತ್ತೆ. 6 ಜೊತೆ ಎತ್ಕೊಳ್ ತೊಗೊಂಬಂದಲ್ವಾ? 50,000 ಖರ್ಚು. ಅದನ್ನ ನಾನು ಕೇಳಿದ್ದೆ ಅವಾಗಲೇ. ನೋಡಿ, ಒಂದು ಜಾತ್ರೆ ಮುಗಿಸ್ಕೊಂಡು ಹೋಗೋಕ್ಕೆ 50,000 ಖರ್ಚು ಬರುತ್ತೆ ಅಂದರೆ ಯೋಚನೆ ಮಾಡ್ಬೇಕು. ಇವ್ರಿಗೆ ಅಷ್ಟು ಅಭಿರುಚಿ ಇದೆ ನಾಟಿ ಹಳ್ಳಿ ಕಾರ್ ದನಗಳ ಬಗ್ಗೆ. ಮತ್ತು ಮನೇಲೂ ಇದೆಯಾ? ಇಷ್ಟೇನಾ ಇರೋದು? ಮನೇಲೂ ಇದೆ. ಸೀಮೆ ಹಸುಗಳು ಕಟ್ಟಿದ್ದೀರಾ ನೀವು? ನೋಡಿ, ಎಲ್ಲ ಕಟ್ಟಿದಾರಂತೆ ಯುವ ರೈತರು. ಪ್ಲಸ್ ಹಳ್ಳಿ ಒಳಗೆ ಸೀಮೆ ಹಸು, ಎಮ್ಮೆ, ನಾಟಿ ಹಸು, ಕುರಿ, ಮೇಕೆ ಪ್ರತಿಯೊಂದು ಇದೆ. ಎಲ್ಲ ಇದೆ, ಎಲ್ಲ ಮನೆ ಹತ್ರ ಎಲ್ಲ ಇದೆ. ಹೆಂಗೆ ಇದು ನಿಮಗೆ? ನಿಮ್ಮ ತಂದೆಯವರಿಂದ ಬಂತ ಇದು ಹಸುಗಳೆಲ್ಲ ಕಟ್ಟಿ? ನಮ್ಮ ತಂದೆ, ನಮ್ಮ ತಾತ, ಮೊದಲು ನಮ್ಮ ತಾತರು, ಆಮೇಲೆ ನಮ್ಮ ತಂದೆಯರು, ಹಾಗೆ ನಮ್ಮ ತಂದೆಯ ಜೊತೆ ಇವರು, ನಮ್ಮ ತಂದೆಯವರು ಇವ್ರ ಜೊತೆ ಹಂಗೇನೆ ನೋಡ್ತಾರೆ. ಓಕೆ ಓಕೆ. ಒಟ್ಟು ಈಗ ವ್ಯಾಪಾರ ಕೂತಿ ಸಮಾಧಾನ ಆಗಿಲ್ಲ, ನಿಮ್ಮ ರೇಟ್ಗೆ ಅವ್ರು ಬರಲಿಲ್ಲ ಅಂತ ಬಿಟ್ರಿ ಅಲ್ವಾ? ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅವರು ಏನು ಟವಲೆಲ್ಲ ಮಿಸ್ಕಾಡಿ ಎಲ್ಲ ಮಾಡಿದ್ರಲ್ಲ. ಸೊ ಅದು 2 ಲಕ್ಷ, 1,50,000, 25,000, 15,000, 10,000 ಈ ಥರ ಎಲ್ಲ ಬೆಳ್ಳಲ್ಲೇ ತೋರಿಸ್ಬಿಡ್ತಾರೆ. ಸೊ ಅದು ಬಿಸ್ನೆಸ್, ಅದು ವ್ಯವಹಾರ, ಅದು ದಲ್ಲಾಳಿಗಳ ಲಕ್ಷಣ. ಅಣ್ಣ ನಮಸ್ಕಾರ. ಯಾವ ಊರಣ್ಣ ನಿಮ್ಮದು? ಸೋಲೂರು ಹತ್ರ ಅರ್ಶಿನಗುಂಟೆ, ಸೋಲೂರು ತವ. ಯಾವತ್ತು ಕಟ್ಟಿದೆ ಒತ್ತಿ ಎತ್ಗಳು? ತಂದು ವಾರ ತೊಗೊಂಬಂದು ಇಲ್ಲಿ ಸೇಲ್ ಮಾಡಕ್ಕೆ ಬಂದಿದ್ದೀರಾ? ಹೆಂಗಿದೆ ಜಾತ್ರೆ? ಚೆನ್ನಾಗೈತ್ರಾ? ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು? 3 ದಿವಸ ಆಯ್ತಾ? ಎಷ್ಟು ಹೇಳ್ತಾ ಇದ್ದೀರಾ ರೇಟು? 2,10,000. ಇದು ಹಲ್ಲೆಲ್ಲ ಹೇಳ್ತಾರಲ್ಲ, ಅದು ಎಷ್ಟು ಹಲ್ಲಾಗಿಲ್ಲ? ಹಲ್ಲಾಗಿಲ್ಲ. ಹಾಂ 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 ಹಾಂ. ಕರುಗಳು. ನಿಮ್ಮ ಹೆಸರಣ್ಣ? ಲೋಕೇಶ್, ಅರ್ಶಿನಗುಂಟೆ. ನೋಡಿ ಎಷ್ಟು ಚೆನ್ನಾಗಿದೆ ಎತ್ಕೊಂಡು ಕಟ್ಟಿದ್ದಾರೆ.
ಅಣ್ಣ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಜಾತ್ರೆಯಲ್ಲಿ? ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಊಟ ನೀರು ಯಾವುದು ಕೊರತೆ ಇಲ್ಲ? ನೆಲಮಂಗಲ MLA ಹಾಂ ಊಟದ್ದು ನೀರು ಹಾಂ ಎಲ್ಲ ಸುಂಕ ಇಲ್ಲ. ಹಾಂ 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 ನೆಲಮಂಗಲ MLA ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡೋರ? ಹಾಂ ಮೈನ್ ಊಟ ಸರ್. ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತು. ಎಷ್ಟು 3 ದಿವಸ ಆಯ್ತಾ ಇಲ್ಲಿ ಬಂದು ಜಾತ್ರೆಗೆ? ಒಂದೇ ಜೊತೆ ಹೊಡ್ಕೊಂಬಂದಿರ್ತೀವಿ? ಸರಿ ಸರಿ ಅಣ್ಣ. ಒಟ್ಟು ನಿಮ್ಮ ಬೆಲೆಗೆ ಬಂದರೆ ಸೇಲ್ ಮಾಡ್ತೀರಾ, ಇಲ್ಲ ಅಂದರೆ ಮನೆಗೆ ಹೊಡ್ಕೊಂಡು ಹೋಗ್ತೀವಿ. ಒಂದು ಜಾತ್ರೆಗೆ ಬಂದರೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ದುಡ್ಡು? ಮಿನಿಮಮ್ ಒಂದು 4,000 5,000 ಆ ಗಾಡಿ ಬಾಡಿಗೆ ಎಲ್ಲ ಸೇರಿ ಒಂದು ಜಾತ್ರೆ ಮುಗಿಸ್ಕೊಂಡಾಗ 5,000 ಖರ್ಚು ಬರುತ್ತೆ. ನೋಡಿ ಸ್ನೇಹಿತರೆ, ಒಂದು ಜಾತ್ರೆಗೆ 5,000 ಖರ್ಚು ಬರುತ್ತಂತೆ. ಬಟ್ ಮನೆಯಲ್ಲೂ ಇದೆಯಾ ನಾಟಿ ಹಸುಗಳು? ಇನ್ನು ಮನೆಯಲ್ಲಿಲ್ಲ ಸರ್, ಸೀಮೆ ಹಸು ಇದೆ. ಸೀಮೆ ಹಸುಗಳಿದೆ. ಈಗ ಸೀಮೆ ಹಸುಗಳ್ಗೆ ಹೋಲ್ಸ್ಕೊಂಡ್ರೆ ಇದು ಬೆಟರಾ ಸೀಮೆ ಹಸ ಬೆಟರಾ ನಿಮಗೆ? ಇವಾಗ ಹಳ್ಳಿ ಕಾರು ಉಳಿಸ್ಬೇಕು, ಹಳ್ಳಿ ಕಾರು ಬೆಳೆಸ್ಬೇಕು, ಅದೇ ಒಂದು ಗುರಿ. ಇತ್ತೀಚೆಗೆ ಹಳ್ಳಿ ಕಾರು ಬೆಳೆಸ್ಬೇಕು ರೈತರು. ಆ ಕಾನ್ಸೆಪ್ಟ್ಗೋಸ್ಕರ ನೀವು ಇಟ್ಕೊಂಡು ಕಟ್ಟೋದು ಮಾಡೋದು ಮಾಡ್ತಾ ಇದ್ದೀರಿ. ಬಿಟ್ಟಿದ್ರು ಹಳ್ಳಿ ಕಾರ, ಇವಾಗ ಹಳ್ಳಿ ಕಾರ್ ಬೆಳೆಸ್ಬೇಕು ಅಂತ ಹೇಳಿ ಎಲ್ಲ ಒಬ್ಬೊಬ್ರೆ ಒಂದೊಂದೇ ಜೊತೆ ತಂದು ಅದ್ ನೋಡ್ಕೊಂಡು ನಾವು. ಇಲ್ಲ, ನಿಮ್ಮಂತವ್ರ ಅವಶ್ಯಕತೆ ಇದೆ ಪ್ರಮಾಣ. ಯಾಕೆಂದ್ರೆ ಎಲ್ಲ ಸೀಮೆ ಹಸನಿಂದನೇ ಹೋದ್ರೆ ಈ ನಾಟಿ ರಾಸುಗಳು ಏನೂ ಇರಲ್ಲ. ಬಟ್ ಹೊಲ ಉಳಕ್ಕೆಲ್ಲ ಬಳಸ್ತೀರಾ ಇವ? ಕುಂಟೆ ಹೊಡೆಯೋದು ಎಲ್ಲ ಇದ್ರಲ್ಲಿ? ಬೇಸಾಯಕ್ಕೆಲ್ಲ ಬೇಕೇ ಬೇಕು ಹಳ್ಳಿ ಕಾರು. ಸೀಮೆಸ್ಗಳು ಬರೀ ಹಾಲು ಕುಡಿದ್ಬಿಟ್ರೆ ಸಾಲದು. ಮೇನು ರಾಗಿ ಭತ್ತ ಬೆಳೆಯಕ್ಕೆ ಎಲ್ಲ ಬೇಸಾಯಕ್ಕೆ 100% ಇವು ಬೇಕು ಅಂತ ಹೇಳಿ. ಆಯ್ತು, ನಿಮ್ಗೆ ಎಷ್ಟು ವರ್ಷ ಅನುಭವ ಹಸುಗಳು ಇದ್ರಲ್ಲ? 20 ವರ್ಷದಿಂದ ಅನುಭವ. 20 ವರ್ಷದಿಂದ ಎಲ್ಲ ಜಾತ್ರೆಗಳಿಗೂ ಅಟೆಂಡ್ ಮಾಡ್ತೀವಿ? ಸಿದ್ಧಗಂಗಿ, ಸುದ್ನಹಳ್ಳಿ, ಮಾಗಡಿ, ನಮ್ಮ ಕಡೆ ಸರೌಂಡಿಂಗ್ ಎಲ್ಲಾ ಜಾತ್ರೆಗೂ ಹೋಗ್ತೀವಿ. ಮೊನ್ನೆ ಶಿವಗಂಗೆ ಯಾಕೆ ಬರಲಿಲ್ಲ ಸಂಕ್ರಮಣ ಜಾತ್ರೆಗೆ ನೀವು? ಸರ್ ದನ ಸೇರ್ಲಿಲ್ಲ. ಸೇರ್ದಿಲ್ಲಕ್ಕೆ ತ್ಯಾಮೇನಹಳ್ಳಿ ಜಾತ್ರೆ ಸೇರ್ತು, ಈ ಗುಟ್ಟೆ ಜಾತ್ರೆ ಸೇರ್ತು. ಹಂಗಾಗಿ ಸಿದ್ಧಗಂಗೆ ಮಠದ ಜಾತ್ರೆ, ಸಿದ್ಧಗಂಗೆ ಮಠಕ್ಕೂ ಹೋಗ್ತೀರಾ? ಹೋಗ್ಲೇಬೇಕು. ಆಯ್ತಣ್ಣ, ಒಳ್ಳೇದಾಗಲಿ. ನಿಮ್ಮ ಆಶೆ ಏನಿದೆ ಇದೇ ಥರ ಹಳ್ಳಿ ಕಾರ್ ಬೆಳೆಸ್ಬೇಕು ಅನ್ನೋದು, ಅದು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಊರಲ್ಲೂ ನಿಮ್ಮ ಹುಡುಗರಿಗೆ ಅವ್ರಿಗೆಲ್ಲ ಹೇಳಿ. ಮತ್ತು ಇವ್ರ ಜೊತೇಲಿ ಇವ್ರ ಮಗನೂ ಕರ್ಕೊಂಬಂದವ್ರೆ. ನಮ್ಮ ಅಪ್ಪನ ಜೊತೆ ನಾವು ಹೋಗ್ತಿದ್ವಲ್ಲ, ಬಾಲ್ಯ ನೆನಪಾಯ್ತು ನಮಗೆ. ನೋಡಿ ಎಷ್ಟು ಸಣ್ಣ ಮಗ ಅವನು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾವು ಸಾಮಾನ್ಯವಾಗಿ ಇವಾಗಿನ ಜನ್ರೇಷನಲ್ಲಿ ಗೊತ್ತಿಲ್ಲ, ಏನೋ ಸುಳಿ, ಏನೇನೋ ಪರಕ್ ಸುಳಿ, ಏನೇನೋ ನೊಗ್ಬಡ ಸುಳಿ, ಏನೇನೋ ಹೇಳ್ತಾರೆ. ಇದು ನಮ್ಮ ತಂದೆಯವರಿದ್ದಾಗ ನಮಗೆ ಸ್ವಲ್ಪ ನೆನಪಿತ್ತು. ಇಲ್ಲಿ ಯಜಮಾನರು ಓರಿ ಕಟ್ಟಿದಾರಲ್ಲ, ಲೋಕೇಶ್ ಅವ್ರ ತಂದೆಯವರು. ಸೊ ಅವರು ಸುಳಿ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತಾರೆ. ಒಂದ್ಸರಿ ನೋಡೋಣ ಬನ್ನಿ. ಯಾವುದೇ ಸುಳಿ ಏನೇನು ಸರ್? ಇದು ಹಣೆ ಮೇಗಳು ಸುಳಿ ಕಂಬಿ ಸಂದಿಗೆ ಹೋದ್ರೆ ಬೋರ್ಗೆ ಸುಳಿ ಅಂತ. ಬೋರ್ಗೆ ಸುಳಿ ಅಂತಾರೆ? ಬೋರ್ಗೆ ಸುಳಿ ಅಂತ. ಆಮೇಲೆ ಬೆನ್ನಿನ ಮೇಗಳು ಸುಳಿ ಹಿಂದಕ್ಕೆ ಹೋದ್ರೆ ಕೀಲ್ ಸುಳಿ ಅಂತ. ಬನ್ನಿ ಅಲ್ಲಿಗೆ. ಏನು ಗಲಾಟೆ ಮಾಡಲ್ಲ ತಾನೆ ಇದು? ಇಲ್ಲ ಇಲ್ಲ, ನೋಡಿ ಬೆನ್ನಿನ ಮೇಗಳು ಸುಳಿ ಇಲ್ಲಿಗೆ ಬಂದ್ರೆ ಇದು ಕೀಲ್ ಸುಳಿ ಅಂತ. ಆಮೇಲೆ ಇಲ್ಲಿ ಕಾಲ್ನಲ್ಲಿ ಈ ತರ ಬಂದ್ರೆ ಸಂಕಲೆ ಸುಳಿ ಅಂತ ಹೇಳಿ ಇಂಗ್ಲೆಂಡ್ ಇರಕ್ಕೆ ಹೇಳಿ. ಅದು ಇರ್ಬೇಕಾ ಇರಬಾರ್ದು? ಇರಬಾರ್ದು, ಅದು ಒಳಗಡೆ ಒಳಭಾಗದಲ್ಲಿ ಇರಬಾರ್ದು ಸುಳಿ. ಇಲ್ಲ ಇಲ್ಲಿ ಇರಬಾರ್ದು ಅಂತ ಹೇಳಿ ಕಣ್ಕಾಳಿಂದ ಕೇಳಿ. ತಪ್ಪು ಅದು. ಯಾವ್ಯಾವ ಸುಳಿ ಇದ್ರೆ ಚಂದ ಇವು ಓರಿಗಳು? ಯಾವ ತಪ್ಪಿಲ್ಲ. ಯಾವ್ಯಾವ ಇರಬೇಕು ಅಂತ? ಇರ್ಲೇಬೇಕು, ಅದು ಮಾಮೂಲಿ ಇರಬೇಕು. ಇದು ಮಾಮೂಲಿ ಸುಳಿ ಇರಬೇಕು. ಇದು ನೆತ್ತಿ ಮೇಲೆ, ಹಣೆ ಮೇಲೆ, ಹಣೆ ಮೇಲೆ ಇದು ಮಾಮೂಲಿ ಇದು ಇರಬೇಕು. ಇಷ್ಟು ಬಿಟ್ರೆ ನಾವು ಇನ್ಯಾವ ಕಿಟ್ಕೊಂಡಂಗಿಲ್ಲ. 1 2 3 ಸುಳಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಬಿಟ್ಟು ಬೇರೆ ಸುಳಿ ಇದ್ರೆ, ಬೇರೆ ಕಡೆ ಸುಳಿ ಇದ್ರೆ ಅದು ಏನೋ ತಪ್ಪು ಅಂತ ಹೇಳಿ. ಆಯ್ತಣ್ಣ, ಥ್ಯಾಂಕ್ ಯು. ಬರ್ರಿ ಇಲ್ಲೂ ಒಂದು ಸುಳಿ ಏನೋ ನೋಡ್ತಾವ್ರೆ. ಅಲ್ಲಿ ಯಾವ ಥರ ನೋಡ್ತಾರೆ, ಇಲ್ಲೂ ನೋಡ್ಕೊಂಬಂದ್ಬಿಡೋದು ಒಂದ್ಸಲಿ. ಇಲ್ಲಿ ಬಂದ್ರೆ ಮಸ್ಕು ಸುಳಿ, ಗುಬ್ಬೆ ಸುಳಿ ಅಂತಾರೆ. ಈ ಸುಳಿ ಏನೋ ಇಲ್ಲಿ ಬಂದ್ರೆ ಮುಕ್ಕಾಣ್ ಸುಳಿ. ಈಗ ಇದು ಕರೆಕ್ಟ್ ಆಗದೆ. ಈ ತಾಯಿ ಸುಳಿ ಇಲ್ಲೇ ಇರ್ಬೇಕು, ಈ ಜಾಗದಾಗೆ ಇರ್ಬೇಕು ಇದು, ಈ ಸುಳಿ. ಆದ್ರೆ ಅಲ್ಲಿ 8 ಇರ್ಬೇಕು, 8 ಇರ್ಬೇಕು. ಕಾಲು 7 ಇರ್ತವೆ, 7 ಇರ್ತವೆ, ಒಂದೊಂದು 6 ಇರ್ತವೆ. ಇರ್ಬಾರ್ದವು. 8 ಕರೆಕ್ಟ್ ಆಗಿರ್ಬೇಕು. ಆಮೇಲೆ 6 ಇದ್ರು ನಡೀತದೆ. ಕಾಲು ಕೈ ಶುದ್ಧವಾಗಿರ್ಬೇಕು. ಕಾಲು ಕೈ ಚೊಟ್ಟ ನಡೆಯೋದು, ಹಿಂಗ್ ಕಾಲು ಈ ಕಡೆ ಬೆಂಡ್ ಮಾಡಿ ನಡೆಯೋದು. ಇಬ್ಬರು ಸೈಟ್ ಇರ್ಬೇಕು. ಎಲ್ಲಾ ಶುದ್ಧವಾಗಿದ್ರೆ ದನ ತಾಂತಾರೆ. ಪರಕ್ಸುಳಿ ಬರುತ್ತೆ ಬಾಲ್ದರೆ. ನೋಡಿ ಇಲ್ಲಿ ಪರಕ್ಸುಳಿ ಬರುತ್ತೆ. ಇಲ್ಲಿ ಪರಕ್ಸುಳಿ ಇರಬಾರ್ದು. ಪರಕ್ಸುಳಿ ಬೀಜ ಇರ್ಬೇಕು. ಬೀಜ ಒಂದೇ ಇರ್ತದೆ, ಒಂದೊಂದೇ ಇರ್ತದೆ. ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಇದು ಜಾತ್ರೆಗೆ ನೀವು ಎತ್ತು ತಗೊಳಕ್ ಬಂದ್ರ ಮಾರಕ್ ಬಂದ್ರ?
ಸರ್ ಮಾರೋಕೆಲ್ಲ ತಗೊಂಡಾಗ ನೋಡಕ್ ಹೋಯ್ತೀವಿ ಖುಷಿ ನೋಡಕ್ಕೆ ಹಳ್ಳಿಕಾರನ್ನ ಬೆಂಬಲಿಸ್ಬೇಕು ಅಂತ ಬಿಟ್ಟು ನಮ್ಮೂರ್ ಪಕ್ಕ ಜಾತ್ರೆ ನಡೀತಾ ಇದೆ, ಖುಷಿ ಏನು ಪ್ರಚೋದನೆ ಕೊಡಬೇಕು, ನಮ್ಮ ಕೈಲಾಗಿ ಸಪೋರ್ಟ್ ಮಾಡಬೇಕು ಅಂತ ನೀವು ಬಂದಿದ್ದೀರಿ. ಖಂಡಿತ ಹಳ್ಳಿಕಾರನ್ನ ಬೆಳೆಸಬೇಕು. ವ್ಯವಸ್ಥೆ ಎಲ್ಲ ಹೆಂಗಿದೆ ಅಣ್ಣ ಇಲ್ಲಿ? ವ್ಯವಸ್ಥೆ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಹಾ. ವ್ಯವಸ್ಥೆ ಚೆನ್ನಾಗಿದೆ, ನೀರಿನ ಫೆಸಿಲಿಟಿ ಚೆನ್ನಾಗಿದೆ, ಹಾ. ತಿಂಡಿ ಊಟಕ್ಕೆ ಸಮಸ್ಯೆ ಇಲ್ಲ, ಹಾ. ಚೆನ್ನಾಗಿದೆ ಸರ್. ಹೋದ ಸರಿಗೆ ಕಂಪೇರ್ ಮಾಡಿದ್ರೆ ಈ ಸರಿ ಸ್ವಲ್ಪ ಬೆಟರ್. ಚೆನ್ನಾಗಿದೆ. ವ್ಯಾಪಾರನೂ ಪರವಾಗಿಲ್ಲ, ಪರಸ್ಥಳ ಗಿರಾಕಿ ಇಲ್ಲ. ಹಾ, ಹಾ, ಇಲ್ಲೇ ನಮ್ಮ ಒಳನಾಡಿನ ಜನತೆ ಹಾ, ಹಾ. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ವ್ಯಾಪಾರ. ಇದ್ದಿದ್ರಲ್ಲಿ ಗುಟ್ಟೆ ಜಾತ್ರೆ ಚೆನ್ನಾಗಿದೆ ಲಾಸ್ಟ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಒಟ್ಟು ವಹಿವಾಟು ನಡೀತಾ ಇದೆ. ನೀವು ಯಾವ್ದು ತಗೊಂಡಿಲ್ಲ, ನೋಡಕ್ಕೆ ಬಂದಿದ್ದೀವಿ. ಖುಷಿಗೆ ಬಂದ್ರಿ. ನಮ್ಮ ಇದಾವೆ, ನಾವು ಹೊಡೆದಿಲ್ಲ. ಯಾಕೆ ಹೊಡೆದಿಲ್ಲ ನೀವು? ಮನೆಗಿರೋ ಒಂದ್ ಜೊತೆ ಅಲ್ವರ. ಅಲ್ಲ, ಈ ಜಾತ್ರೆ ಮಾರ್ಬಿಟ್ಟು ಶಂಕರ ಇದಕ್ಕೆ ತೊಗೊಂಬೋದಿತ್ತಲ್ಲ ವನದೇವಿಗೆ. ಮನೆ ದನಗಳು ಕಳಿಯೋದ್ ಬೇಡ ಅಂತ ಹೇಳ್ಬಿಟ್ಟು ಹಳ್ಳಿ ಕಾರ್ ತಳಿ ಹಾ. ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ಸ್ಥಳೀಯವಾಗಿದ್ದೀವಿ, ನಾವು ಬಂದು ನಮ್ಮ ಕೈಲಾಗಿ ಸಪೋರ್ಟ್ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಅವ್ರ ಸ್ನೇಹಿತರಿಗೆ ಎತ್ತಬೇಕಂತ ಕೊಡ್ಸೋಕ್ಕೆ ಅಂತ ಬಂದಿದ್ದಾರೆ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೋಡಿ, ನಮ್ಮೂರು ಜಾತ್ರೆಗೆ ನಮ್ಮೂರವರು ಬಂದಿದ್ದಾರಂತೆ. ಸೊ ನೋಡೋಣ, ಒಂದು ಇಂಟ್ರ್ಯೂ ತೊಗೊಳ್ಳೋಣ ಹೆಂಗಿದೆ ಅಂತೇಳಿ. ಏನಕ್ಕೆ ದನ ಹೊಡ್ಕೊಂಡ್ ಬಂದಿದ್ದೀವಪ್ಪ. ಎಷ್ಟು ಜೊತೆ ಕಟ್ಟಿದ್ರಿ ನೀವು? ನಾವೊಂದು 2 ಜೊತೆ ಕಟ್ಟಿದ್ದೀವಿ. 2 ಜೊತೆ ಕಟ್ಟಿದ್ದೀರಾ? ಯಾವತ್ತು ಕಟ್ಟಿದ್ದು? ನೆನ್ನೆ ಬಂದು ಹೆಂಗಿದೆ ಜಾತ್ರೆ? ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ. ನೀರಿಂದ ಐತೆ, ಕರೆಂಟಿಂದ ಐತೆ, ಎಲ್ಲ ಚೆನ್ನಾಗಿದೆ. ಊಟದ ಐತೆ. ವ್ಯಾಪಾರ ಹೆಂಗಿದೆ ಜಾತ್ರೆ? ಪರವಾಗಿಲ್ಲ, ಆಗೋಕಾತದೆ. ಅಂದ್ರೆ ಹೊರಗಡೆ ಜನ ಕಡಿಮೆ, ಕಡಿಮೆ. ಇದ್ರ ಸ್ಥಳೀಯವಾಗಿ ಬಂದು ವ್ಯಾಪಾರ ಮಾಡ್ತಾ ಇದ್ರೆ ಖುಷಿ ಇದೆ. ನೀವು 2 ಜೊತೆ ಹೊಡೆದಿದ್ದೀರಾ? ನಾವು 2 ಜೊತೆ ಹೊಡೆದಿದ್ದೀವಿ. ಎಲ್ಲಿದೆ ನಿಮ್ದು? ಏನ್ ನೀವಿಲ್ಲಿ ಹೋಟ್ಲು ಫೀಲ್ಡ್ ಬಿಟ್ಬಿಟ್ಟು ಜಾತ್ರೆ ಏನಲ್ಲಿ? ನಾವು ಒಂದು ಖುಷಿಯಾಗಿ ಒಂದು ಹಸು ಸಾಕಣ ಅಂತ ಬಂದಿದ್ದೀವಿ. ನೀವು ಸಾಕಕ್ಕೆ ಅಂತ ಬಂದ್ರ? ಸಾಕಕ್ಕೆ ಅಂತಾನೆ ತಾಂತ ಇದೀವಿ. ಹಸನ ಓರಿನ? ಓರಿ ಓರಿ ತಗೊಳಕ್ ಬಂದ್ರಿ. ತಗೊಂಡ್ರ? ನೋಡ್ತಾ ಇದ್ದೀರಾ? ತಗೊಂಡು ಆಯ್ತು, ಎಲ್ಲ ಆಗೋಯ್ತು. ಎಷ್ಟು ಬೆಲೆಗೆ ತಗೊಂಡ್ರಿ? ಅವರು 75 ಹೇಳಿದ್ರು, ಒಂದು 60 ಆಯ್ತು. 60,000ಕ್ಕೆ ಒಂದು ಎತ್ತು ತಗೊಂಡ್ರಿ? ಸಿಂಗಲ್ ಎತ್ತು, ಒಂದು ಸಿಂಗಲ್ ಎತ್ತು. ಒಟ್ಟು ಇಚ್ಛೆ ಪಟ್ಟು ನಾನು ಖುಷಿಯಾಗಿ ಖುಷಿಯಾಗಿ ತಗೊಂಡಿದ್ದು. ನಾಟಿ ಹಸು ಸಾಕ್ಬೇಕು ಅಂತಾನೆ ತಗೊಂಡಿದ್ದು. ಬಹಳ ಖುಷಿ. ಈ ಜಾತ್ರೆ ಬಗ್ಗೆ ಏನ್ ಅನಿಸ್ತು? ಜಾತ್ರೆ ಕಾಲಕ್ರಮೇಣ ಕ್ಷಣಿಕ ಆಗ್ತಾ ಇದೆ. ಯುವ ಪೀಳಿಗೆ ದನಗಳು ಕಟ್ಟಬೇಕು. ಆಯ್ತು, ಮುಂದೆ ಕಟ್ಟಣ. ಈ ಜಾತ್ರೆ ಏನಿದೆ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇರೋ ಜನಗಳಿಗೆ ಸವಲತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗುಡ್ಡೆ ಜಾತ್ರೆ ಮತ್ತೆ ಮೈಮಾರಂಗನ ದೇವಸ್ಥಾನದ ಅರ್ಚಕರು ಮತ್ತೆ ಅವರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಟ್ಟು ಗ್ರಾಮಸ್ಥರು ಎಲ್ಲ ಸೇರಿ ಸಪೋರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಯವಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇರೋದು ಪಾರ್ಪತ್ಯಗಾರರದೇ ತುಂಬಾ ಇಲ್ಲಿ ಮೇಂಟೆನೆನ್ಸ್ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ. ಈಗಿನ ಶಾಸಕರಾದ MLAಗಳು 3 ವರ್ಷದಿಂದ ಊಟ ಕೊಡ್ತಾವ್ರೆ. ಎಲ್ಲ ಇದನ್ನ ಸುಂಕ ಕ್ಯಾನ್ಸಲ್ ಮಾಡಿದ್ದೆ ಪಾರ್ಪತ್ಯಗಾರರು. ಹೌದಾ? ನಮಗ್ ತಿಳಿದ ಮಾಹಿತಿ ಪ್ರಕಾರ ಜನಗಳಿಗೆ ತೊಂದರೆ ಆಗಬಾರ್ದು, ಬರೋ ಜನಗಳು ತುಂಬಾ ಖುಷಿಯಿಂದ ಹೋಗ್ಬೇಕು ಅನ್ನೋ ಈ ಸುಂಕದ ವಿಷಯ ಮಾತಾಡಿದ್ದೆ ಅವ್ರ ಪಾರ್ಪತ್ಯಗಾರರು ನನಗ್ ತಿಳಿದ ಮಟ್ಟಿಗೆ. ನಿಮ್ಮ ಅನಿಸಿಕೆ ಜಾತ್ರೆ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ವ್ಯವಸ್ಥೆನೂ ಚೆನ್ನಾಗಿದೆ, ಯಾವ್ದು ಸಮಸ್ಯೆ ಇಲ್ಲ. ನೀವು ಖುಷಿಯಾಗಿ ಒಂದು ಓರಿ ತಗೊಂಡಿದ್ದೀರಾ, ಚೆನ್ನಾಗಿ ಕಟ್ ಬಯಸ್ತೀರಾ? ನಾನು ಇಲ್ಲಿಗೆ ನನ್ನ ಬುದ್ಧಿ ಕಂಡಾಲಿಂದ 20 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಮೊನ್ನೆಯಿಂದ ಇಲ್ಲ, 20 ವರ್ಷದಿಂದ ನೋಡಿದೀವಿ. ನನ್ಗೆ ಆಶ್ಚರ್ಯ ಆಗಿದ್ದು, ನೀವು ಹೋಟ್ಲು ಫೀಡ್ ಬಿಟ್ಟು ಜಾತ್ರೆಯಲ್ಲಿ ಕಾಣಿಸಿದ್ರಲ್ಲ, ಅದು ಆಶ್ಚರ್ಯ ಆಗಿ ಅದಕ್ಕೆ ಮಾತಾಡಿಸ್ತೀರಿ ನಿಮ್ಮನ್ನ ಅಷ್ಟೇ. ತುಂಬಾ ಚೆನ್ನಾಗಿದೆ. ಆದ್ರೂ ಒಂದು ಓರಿ ತಗೊಂಡಿದ್ರಲ್ಲ, ಬಹಳ ಖುಷಿ ಆಯ್ತು. ನೋಡಿ, ಇಲ್ಲಿ ದನಗಳ ಜಾತ್ರೆಗೆ ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಅದೊಂದು ಖುಷಿ ಆಯ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅಣ್ಣ, ಯಾವ ನಿಮ್ದು? ಮಿಣ್ಣಾಪುರ, ದೊಡ್ಡೇರಿಯಿಂದ ಹಿಂದೆ. ತ್ಯಾಮೂಳು ರೋಡಲ್ಲಿ. ಏನು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ರಲ್ಲ ಜಾತ್ರೆಗೆ? ಹಸ್ಗಳು ಹೊಡೆದಿದ್ದೀರಾ? ಎಷ್ಟು ಜೊತೆ ಕಟ್ಟಿದ್ರಿ ಅಣ್ಣ ಇಲ್ಲಿ? 2-3 ಜೊತೆ. ಯಾವ ಸೇಲ್ ಆಯ್ತಾ? ಹೊರಗಡೆ ಜನ ಬಂದಿದ್ದಾರಾ ಜಾತ್ರೆಗೆ? ವ್ಯವಸ್ಥೆ ಎಲ್ಲ ಹೆಂಗೈತಣ್ಣ ಅಲ್ಲಿ? ವ್ಯವಸ್ಥೆ ಹೆಂಗಿದೆ? ಊಟ, ತಿಂಡಿ, ನೀರು, ಸುಂಕ ಎಲ್ಲ ಚೆನ್ನಾಗಿದೆ. ಅದನ್ನ ಕೇಳ್ತೇವೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ಪ್ರತಿ ವರ್ಷ 2 ಜೊತೆ 3 ಜೊತೆ ಕಟ್ತೀರಾ? ನೀವು ಹೆಂಗೆ ನಿಮ್ಮ ಫ್ಯಾಮಿಲಿಯಿಂದ ಬಂದಿದ್ಯಾ? ಇದು ನಾಟಿ ಹಸ್ಗಳು ಕಟ್ಟೋದು ಎಲ್ಲ ನೀವು ಚೆನ್ನಾಗಿ ನೋಡ್ಕೊತೀರಾ ಹಸ್ಗಳು ಮನೆಯಲ್ಲಿ? ಓ ಹೌದಾ? ನೀವು ಸಪೋರ್ಟ್ ಇರೋದಕ್ಕೆ ಅವ್ರು ಕಟ್ಟಿರೋದು ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಇವ್ರ ಫ್ಯಾಮಿಲಿ ಎಲ್ಲ ಸೇರಿ 4 ಜೊತೆ ಹಸ್ಗಳು ಕಟ್ಕೊಂಡು ಇಲ್ಲಿ ಸ್ಥಳೀಯವಾಗಿ ಇದ್ದಾರೆ. ಸೊ ಈ ಜಾತ್ರೆ ಖುಷಿಯಾಗಿ ಬಂದಿದ್ದಾರೆ, ಅದೊಂದು ಖುಷಿ ಆಯಿತು. ನೋಡಿ ಸ್ನೇಹಿತರೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಕ್ಕ. ನಮಸ್ಕಾರ. ತಗೊಳಕ್ ಬಂದ್ರ ಇಲ್ಲ ಮಾರಕ್ ಬಂದ್ರ? ಇಲ್ಲ, ತಗೋಣ ಅಂತ ಬಂದಿದ್ದೀವಿ. ಒಂದ್ ಜೊತೆ ಎತ್ಕೊಂಡು ಹುಡುಕ್ತಾ ಇದ್ದೀರಾ? ಸಿಕ್ಕದ್ವಾ ನಿಮ್ಮ ಕ್ವಾಲಿಟಿಗೆ? ಸಿಕ್ಕಿಲ್ಲ ಸ್ವಾಮಿ, ನಮ್ಮ ರೇಟಿಗೆ. ಬೆಳಗಿಂದ ಹುಡುಕ್ತಾ ಇದ್ದೀರಾ? ಹೌದು. ಅಂದ್ರೆ ಕ್ವಾಲಿಟಿ ಇದೆ, ನಮ್ಮ ರೇಟಿಗೆ ಸಿಕ್ಕಿಲ್ಲ ಅಂತ ನೀವು ಸಿಕ್ಕಿಲ್ಲ.
ಬೆಳಗಿಂದ ಹುಡುಕ್ತಾ ಇದ್ದೀರಾ? ಬೆಳಗಿಂದ ಹುಡುಕ್ತಾ ಇದ್ದೀವಿ. ನೆನ್ನೆ ಬಂದಿದ್ರಾ ಜಾತ್ರೆಗೆ? ಇಲ್ಲ ಇವತ್ತು ಬಂದಿದ್ದೀವಿ ಸ್ವಾಮಿ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತದೆ. ಎಲ್ಲ ದುಬಾರಿ ಅಲ್ಲ ಇನ್ನು ಪರವಾಗಿಲ್ಲ, ಅಲ್ಲ ಕೆಟ್ಟೋರೆ ಇಲ್ಲ ದುಬಾರಿ ಆಗ್ಲೇಬೇಕಲ್ವಾ? ಎಲ್ಲ ನಡೀತಾ ಇದೆ. ಹಾ. ನೋಡೋಣ. ಬಂದಿರಲ್ಲ ಒಂದ್ ಜೊತೆ ಎತ್ಕಟ್ಬೇಕು. ನೋಡಿ ನಾಟಿ ಹಸ ಮನೇಲಿದೆ, ಆದ್ರೂ ಇನ್ನೂ ಒಂದ್ ಜೊತೆ ಕೊಂಡ್ಕೊಂಡು ಹೋಗಿ ಮೀಸಣ ಅಂತೇಳಿ ಮಂಜು ಬಂದಿದ್ದಾರೆ. ಇವ್ರು ನೋಡಿ ಬಹಳ ಖುಷಿ ಆಯ್ತು. ಜಾತ್ರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಇನ್ನೊಂದು ವ್ಯಾಪಾರ ನಡೀತಾ ಇದೆ. ಹೋಗಿ ಸ್ವಾಮಿ ನನ್ನ ಕೈಲಿ ತಗೊಂಡೋದ್ರೆ ಯಾರು ಕೆಟ್ಟಿಲ್ಲ. 65 ಕಸ ಮಾಡ್ತೀರ ಅಂತ ಕಾಂಜಿ ಬಿಂಜಿ ದನ ಇದ್ರಿ ಇವ್ರಿಗೆ ಹೇಳ್ತಿರ್ಲಿಲ್ಲ ನಾನು. ಬೇಡ ಹೋಗೋಣ ನಿನ್ಗೆ ಅಂತ ಹೇಳಿವ್ನಿ. ಎಷ್ಟು ಕಾಯ್ತಿದೆ? 98 ಆಯ್ತು. 98ವರೆ. ಇಲ್ಲಿ ವ್ಯಾಪಾರ ಆಗಿದ್ದು ನನ್ನ ನಂಜೇಗೌಡರಿಗೆ 98,000 ಒಂದು ಜೊತೆ ಹಸುಗಳು. ತುಂಬ ಚೆನ್ನಾಗಿದೆ ನೋಡಿ. ನಮಸ್ತೆ ಅಣ್ಣ. ಯಾವ ಊರಣ್ಣ ನಿಮ್ಮದು? ದೊಡ್ಡಬೆಲೆ ಹತ್ರ ವಾತ್ಕುಂಟೆ. ಓ ಇಲ್ಲಿ ಇದ್ರ ಹತ್ರ. ಹಾಂ ಹಾಂ ಓಕೆ ಓಕೆ. ಏನು ಎತ್ತುಗಳು ಕೊಂಡ್ಕೊಳಕ್ಕೆ ಬಂದ್ರಾ ಮಾರಕ್ಕೆ ಬಂದ್ರಾ ನೀವು? ಎತ್ತುಗಳು ಕೊಂಡ್ಕೊಳಕ್ಕೆ. ನೋಡಿದ್ರಾ ಬೆಳಗ್ಗೆಯಿಂದ? ಹೆಂಗಿದೆ ಜಾತ್ರೆ? ಚೆನ್ನಾಗೈತಾ? ಹಾಂ ಹಾಂ. ಹೊರಗಡೆ ಕಸ್ಟಮರ್ಸ್ ಬಂದಿದ್ದಾರಾ ಇಲ್ಲ ಇಲ್ಲೇ ಸ್ಥಳೀಯವಾಗಿರೋರು? ಇಬ್ಬರು ಬಂದಿದ್ದಾರೆ. ನಮ್ಮ ತಾಲೂಕ್ನವ್ರು ಇವರು ವಾತ್ಕುಂಟೆ ಗ್ರಾಮದಿಂದ ಇಷ್ಟು ಜನ ಬಂದು ಎತ್ತುಗಳು ನೋಡ್ತಾ ಇದ್ದಾರೆ. ಸೊ ಇವ್ರಿಗೆ ಒಳ್ಳೆ ಎತ್ತುಗಳು ಸಿಗಲಿ, ಒಳ್ಳೇದಾಗಲಿ. ಎಷ್ಟು ಬೆಲೆಯಲ್ಲಿ ನೋಡ್ತಾ ಇದ್ದೀರಣ್ಣ ಅಂದಾಜು? 2 ಲಕ್ಷದವರೆಗೂ ನೋಡ್ತಾ ಇದ್ದೀರಿ ಒಂದು ಜೊತೆಗೆ. ನೋಡಿ 2 ಲಕ್ಷ ಆದರೂ ಎತ್ತು ತೊಗೋತೀವಿ ಅಂದರೆ ಖುಷಿ ಆಗುತ್ತೆ ಈ ವಿಚಾರಗಳು ಕೇಳೋಕ್ಕೆ. ಈಗ ಒಂದು ಸೀಮೆ ಬೆಲೆ ಎಷ್ಟೈತಣ್ಣ ಇವತ್ತು? ಒಂದು 10 ಲೀಟ್ರ್ ಹಾಲು ಕೊಡೋದು 60,000. ಒಂದು ಕರಿಗೆಲ್ಗೆ 1 ಲಕ್ಷ ಆಯಿತು ನಿಮ್ಮ ಲೆಕ್ಕಾಚಾರಕ್ಕೆ. ಯಾವ್ದು ಮೇಲೆ ಅಂತೀರಾ? ಮೇಲು ಅಂತೀವಿ. ಬಟ್ ಅಂದ್ರೆ ಈಗ ಇವು ಡೆಡ್ ಆಗಿ ನಾವು ಸಾಕಕ್ಕಷ್ಟೇ. ಓ ಖುಷಿ ಪಟ್ಟು ರೈತರಿಗೆ ಏನೋ ಬೆನ್ನೆಲುಬು ಅವತ್ತು ಕಾಲದಿಂದ ಇದೆ. ನಾವು ಖುಷಿ ಪಟ್ಟು ಏನು ಹಳ್ಳಿಕಾರ ಸಾಕೋಣ ಅಂತೇಳಿ ಖುಷಿಯಿಂದ ಬಂದಿದ್ದೀರಾ. ಓಕೆ 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 ಆಯ್ತಣ್ಣ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಹೇಳಣ್ಣ ವ್ಯಾಪಾರ ಹೆಂಗದೆ? ಯಾಕಿಲ್ಲ ವ್ಯಾಪಾರ? ಜನ ಎಲ್ಲ ಓಡಾಡ್ತಾನೆ ಅವ್ರಣ್ಣ. ಏನೇನು ಮಾಡ್ತಾ ಇದ್ರೆ? ಟೀ ಬೋಂಡಾ. ಹಾಂ ಹಾಂ. ನಿಮ್ದೆ ಅವರು ಪಾವಗಡ? ಅಲ್ಲಿಂದ ಬಂದು ಅಂಗಡಿ ಹಾಕಿದ್ದೀರಾ? ಏನು ಲಾಭ ಇದೆಯಾ? ಎಷ್ಟು ದಿವಸ ಆಯ್ತು ನೀವು ಬಂದು ಇಲ್ಲಿಗೆ? 4 ದಿವಸ ಆಯಿತು. 4 ದಿವಸದಿಂದ ಏನು ಪ್ರಾಫಿಟ್ ಅಂತ ಆಗಿಲ್ಲ? ಹಾಂ ಓಕೆನಾ, ಥ್ಯಾಂಕ್ ಯು. ಬಾಡಿಗೆ ಶಾಮಿಯಾನ ಇದೆಲ್ಲ ಗಾಡಿ ಬಾಡಿಗೆ. ಓ ಶಾಮಿಯಾನ ಇಲ್ಲಿ ಲೋಕಲಲ್ಲಿ ಹಾಕ್ಸ್ಕೊಂಡಿದ್ದೀರಾ? ಅಲ್ಲಿಂದ ತುಂಬ್ಕೊಂಬಂದಿದ್ದೀರಾ? ನೀವೆಷ್ಟು ನಿಮ್ಮ ಫ್ಯಾಮಿಲಿ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ? ಹುಡುಗರು ನಿಮ್ಮ ಕಡೆಯಿಂದ ಬಂದಿದ್ದೀರಿ. ಬಿಸ್ನೆಸ್ಸು ಕಡಿಮೆ ಅಂತ ನೀವು ಹೇಳ್ತಾ ಇದ್ದೀರಾ. ಕಾರಣ ಏನಿರ್ಬೋದು? ಹಾಂ ಊಟದ ವ್ಯವಸ್ಥೆ ಇದೆ, ನಿಮಗೆ ಮಾಹಿತಿ ಇರಲಿಲ್ಲ ಊಟ ಸಿಗುತ್ತೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಸ್ಟಾಲ್ ಹಾಕಿದ್ರೆ ನಮ್ಮ ಬಿಸ್ನೆಸ್ ಆಗಲ್ಲ ಅಂತ ನಿಮ್ಗೆ ಐಡಿಯಾ ಇರಲಿಲ್ಲ, ಬಂದಿದ್ದೀರಾ. ಲಾಸ್ಟ್ ಗೊತ್ತಾಯ್ತಣ್ಣ. ಅದೇ ಶಾಮಿಯಾನ ಬಾಡಿಗೆ ಕಟ್ಟಿ ನೀವು ಅಲ್ಲಿಂದ ಪಾವಡಿಂದ ಬಂದಿದ್ದೀರಾ ಅಂದರೆ ನಮಗೆ ಅನಿಸುತ್ತೆ, ನೋವಾಗುತ್ತೆ. ಏನೋ ಇರೋದ್ರಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಷ್ಟೇನ್ರಿ. ನೋಡಿಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ, ಸುಮ್ಮನೆ ಜಾಸ್ತಿ ಮಾಡಿಕೊಂಡು ವೇಸ್ಟ್ ಮಾಡಿಬಿಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಣ್ಣ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ. ಊಟ ಮಾಡಿದ್ರಾ? ಆಯಿತು. ಹೆಂಗಾಯ್ತಣ್ಣ ಜಾತ್ರೆ? ಜಾತ್ರೆ ಪರವಾಗಿಲ್ಲ, ಚೆನ್ನಾಗೈತೆ. ಎಷ್ಟು 3 ದಿವಸ ಆಯ್ತಾ ಜಾತ್ರೆ ಸೇರಿ? ಹಾಂ 3 ದಿವಸ ಆಯಿತು. ಇದು ಜಾತ್ರೆ ಮುಗಿದ್ಮೇಲೆ ತೇರು ಯಾವತ್ತಿರುತ್ತೆ? ರಥೋತ್ಸವ ಫೆಬ್ರವರಿ 3ನೇ ತಾರೀಕು. ಫೆಬ್ರವರಿ 3ನೇ ತಾರೀಕು ಅಂದರೆ ಪೌರ್ಣಮಿ ಕಳೆದ್ಮೇಲೆ. ಹೌದು. ಇದು ಮತ್ತೆ ನರಸೀಪುರ ಒಂದೇ ದಿವಸ ಇರುತ್ತಾ? ಹೌದು. ಒಂದೇ ದಿವಸ. ಚೆನ್ನಾಗಿರುತ್ತಾ ಜಾತ್ರೆ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದೆ. 4 ದಿಕ್ಕಿಂದ ರಸ್ತೆ ಇದೆ, ಹಾಂ ಹಾಂ ಹಾಂ. ಮರ ಇದೆ, ನೆರಳಿದೆ, ದನಗಳಿಗೆ ನೀರಿದೆ, ಕರೆಂಟಿನ ವ್ಯವಸ್ಥೆ ಇದೆ, 3 ಟೈಮ್ ಊಟದ ವ್ಯವಸ್ಥೆ ಇದೆ. ಯಾವುದೇ ತರ ಸುಂಕ ಏನಿಲ್ಲ, ಎಲ್ಲ ಫ್ರೀ ಇದೆ. ತುಂಬಾ ಚೆನ್ನಾಗಿದೆ. ರೆಸ್ಪಾನ್ಸ್ ಬಂದಿರೋರು ಜನಗಳದು ಚೆನ್ನಾಗಿದೆ. ಎಕ್ಸಲೆಂಟ್. ಎಲ್ಲಾ ಜಾತ್ರೆಗಿಂತ ಇಲ್ಲಿ ವಾತಾವರಣ ಚೆನ್ನಾಗೈತೆ. ಇಲ್ಲಿ ಯಾವುದೇ ತರ ತೊಂದರೆ ಇಲ್ಲ, ಏನಿಲ್ಲ. ತುಂಬಾ ಎಕ್ಸಲೆಂಟ್ ರೆಸ್ಪಾನ್ಸ್. ಯಾವ್ದು ಸಮಸ್ಯೆ ಏನು ಸಮಸ್ಯೆ ಇಲ್ಲ. ಹಿಂಗೆ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಇಷ್ಟು ನಾಟಿ ಹಸುಗಳು ಬಂದಿರೋದು ಖುಷಿ ಅನ್ಸುತ್ತೆ. ಹೌದು, ಖುಷಿ. ನಮ್ಗೆ ಇನ್ನ ಮುಂದೆ ಹಿಂದೆ ತುಂಬಾ ಜಾಸ್ತಿ ಬರೋದು. ಈಗ ನಾಟಿ ಹಸು ಕಮ್ಮಿ ಆಗ್ತಾ ಇದೆ. 80% ಕಮ್ಮಿ ಆಗಿದೆ. ಒಟ್ಟು ನೀವು ಸ್ಥಳೀಯವಾಗಿ ಸಣ್ಣ ವಯಸ್ಸಿಂದ ನೋಡ್ಕೊಂಬಂದ ಜಾತ್ರೆ ಇವತ್ತು ಸೇರುತ್ತೆ ಅಂದ್ರೆ ಊರಿನವರು ಏನು ಸಮಸ್ಯೆ ಇಲ್ಲ. ಅದಕ್ಕೆ ತುಂಬಾ ಖುಷಿ ಆಗುತ್ತಲ್ಲ. ತುಂಬಾ ಖುಷಿ ಆಗುತ್ತೆ. ಹಳೆ ಕಾಲದಲ್ಲಿ ನೋಡ್ಕೊಂಬಂದಿದ್ದು ಇವತ್ತು ನಡ್ಸ್ಕೊಂಡು ಹೋಗ್ತಾರೆ. ಹೌದು. ಅದೆಲ್ಲ ನಿಮ್ ಸಹಕಾರ ಇರುತ್ತೆ, ನಿಮ್ ಸ್ಥಳೀಕರು ಅಲ್ವರಾ? ಹೌದು. ಅದಕ್ಕೆ ನಿಜವಾಗ್ಲೂ ನಿಮ್ಗೊಂದು ಧನ್ಯವಾದ. ಯಾಕಂದ್ರೆ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವೆಲ್ಲ ಜಾತ್ರೆ ನೋಡಕ್ಕೂ ಬರ್ತೀರಿ, ವಿಡಿಯೋ ಮಾಡಕ್ಕೂ ಬರ್ತೀವಿ. ಖಂಡಿತ ಮೂಲ ಇರಬೇಕು. ನಮ್ಮ ಮೂಲ ಸಂಸ್ಕೃತಿ ಉಳಿಬೇಕು. ನಮ್ಮ ಮುಂದಿನ ಮಕ್ಕಳು ಎಲ್ಲ ಉಳಿಸ್ಕೊಂಡು ಹೋಗ್ಬೇಕು, ಉಳಿಬೇಕು. ಖಂಡಿತ ಒಳ್ಳೇದು. ಈಗಿನ ಯುವ ಪೀಳಿಗೆಗೆ ಈ ಮಾತು ಹೇಳ್ತಾ ಇದ್ದೀರಾ? ಹೌದು. ಎಲ್ಲ ಕಲ್ತ್ಕೊಳ್ಳಿ, ನಾಟಿ ಹಸು. ಹೌದು.
ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅಕ್ಕ, ಮೊನ್ನೆ ಜೋಡಿಸ್ತಾ ಇದ್ರಿ, ಇವತ್ತೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೆಂಗಿದೆ ಬಿಸ್ನೆಸ್ಸು? ಪರವಾಗಿಲ್ಲ. ಇದು ಮುಗಿಸ್ಕೊಂಡು ಇಲ್ಲಿ ಹೋಗ್ತೀರಾ ಸಿದ್ಧಗಂಗೆಗ? ಮೊನ್ನೆ ಏನೋ ಹೆಸರು ಹೇಳಿದ್ರಿ, ಮರ್ತ್ಬಿಟ್ಟೆ ನಾನು. ಹಾಂ, ಗುಡ್, ತಲೆಯಲ್ಲಿದೆ. ಎಲ್ಲಿಂದ ಬಂದಿರೋದು ನೀವು? ದೊಡ್ಡಬಳ್ಳಾಪುರ ಅಂದ್ರಿಲ್ಲ? ಮದುವೆ, ದೊಡ್ಡಬಳ್ಳಾಪುರ ತಾಲೂಕೆ, ಮದುವೆಯಿಂದ ಬಂದಿದೆ ನೋಡಿ. ಎಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ರೆ ಫ್ರೆಶ್ ಜಿಲೇಬಿ, ಪುರಿಗಳು, ಸುಮಾರು ಒಂದು 50 ಥರ ವೆರೈಟಿ ಇದೆಯಾ ಮಿಕ್ಸರ್ಗಳೆಲ್ಲ ನೋಡಿ. ಇದೇನು ಹೇಳ್ತೀರಿ ಇದು? ಬತಾಸು, ಕಲ್ಯಾಣ ಸೇವೆ, ಅದು ಬತಾಸು ನೋಡಿ. ಸುಮಾರು ಒಂದು 100 ಥರ ವೆರೈಟಿ ಇಟ್ಕೊಂಡಿದ್ದಾರೆ ಅಕ್ಕವರು. ಹಾಂ, ಜಿಲೇಬಿಯಿಂದ ಹಿಡಿದು. ಏನ್ರಿ ನಿಮ್ಮ ಹೆಸರು? ಅಂಗಡಿ ಓನರಾ ನೀವು? ಪುರಿ ತೊಗೊಬೋದಾ? ಕಾಸು ಕೊಡ್ಬೇಕಲ್ಲ? ಹಾಂ, ಬಿಸ್ನೆಸ್ಸು ಬೇರೆ ಜಾತ್ರೆಗಿನ್ನ ಇಲ್ಲಿ ಪರವಾಗಿಲ್ವಾ ಅಕ್ಕ ನಿಮಗೆ? ಹಾಂ, ಸ್ವಲ್ಪ ಕಡಿಮೆ ಇದೆ. ಹಾಂ ಹಾಂ. ನೀವು ಪ್ರತಿ ವರ್ಷ ಶಿವಗಂಗೆಗೆ ಬರೀವ್ರಾ? ಈ ವರ್ಷ ಯಾಕೆ ಬರಲಿಲ್ಲ ಮತ್ತೆ? ಆಮೇಲೆ ಇದಕ್ಕಾದ್ರೂ ಬರ್ಬೇಕಿತ್ತಲ್ಲ ಗಂಗಪ್ಪಂದಾರಿಗೆ. ಹೌದಾ? ಓ, ಜಾಗ ಚಿಕ್ಕದಂತೇಳಿ ಬರಲಿಲ್ಲ ನೀವು. ದಿನಕ್ಕೆ ಎಷ್ಟು ಕಟ್ಟಿವ್ರ ಸುಂಕ ನೀವು ಫಸ್ಟ್ ಎಲ್ಲ? ದಿನಕ್ಕೇನು ಇಲ್ಲ ರೀ, ಜಾತ್ರೆ ಪೂರ್ತಿ ನಾವು ಒಂದು ಅಂಗಡಿಗೆ 600, 700, 1000. ಹಾಂ ಹಾಂ. ಒಟ್ಟು 1000 ಒಳಗಡೆ ಸುಂಕ ಕಟ್ಟಿ ಜಾತ್ರೆಗೆ ಬಂದು ಅಂಗಡಿ ಹಾಕಬೇಕಿತ್ತು. ಈಗ ಅದಿಲ್ಲ, ಸ್ವಲ್ಪ ನಿರಾಳವಾಗಿದ್ದೀರಾ. ಸುಂಕ ಕಟ್ಟೋದು ಅಂದರೆ ಬಾಡಿಗೆ ಲೆವೆಲ್ಗೆ ಬಾಡಿಗೆ ಕಟ್ಟಂಗಿಲ್ಲ, ಒಂಥರ ಅಂಗಡಿ ಇಟ್ಕೊಂಡು ವ್ಯವಸ್ಥಿತವಾಗಿ ಹೋಗ್ಬೋದು. ಆಯ್ತಕ್ಕ, ಒಳ್ಳೇದಾಗಲಿ ನಿಮಗೆ. ಗುಟ್ಟೆ ಜಾತ್ರೆ ಪ್ರಯುಕ್ತ ಉಚಿತ ಅನ್ನದಾಸೋಹ. ಸೊ ನೆನ್ನೆನೂ ಇಲ್ಲಿ ಬಂದಿದ್ದೆ ನೋಡಿ, ಇವರೇ ಹನುಮಂತರ ಜನರು. ನೆನ್ನೆನೂ ಬಂದಿದ್ದೆ, ಚೆನ್ನಾಗಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದರು ನೋಡಿ. ಇವತ್ತು ಅನ್ನ ಸಾಂಬಾರು ಕೊಡ್ತಾಯಿದ್ದಾರೆ ಮಧ್ಯಾಹ್ನ ಊಟಕ್ಕೆ ನೋಡಿ. ಸಾಂಬಾರು ಹೋಗ್ತಾಯಿದ್ದಾರೆ. ಆಲ್ಮೋಸ್ಟು ಇದು 2ನೇ ಪಾತ್ರೆ ನಾನು ಖಾಲಿ ಆಗ್ತಿರೋದು. ಜಾತ್ರೆಗೆ ಬಂದಿರೋ ಅಷ್ಟು ಜನಕ್ಕೂ ಪ್ರಚಾರ ಮಾಡಿ ಕರೀತಾರೆ, ಊಟ ಹೊಡಿಸ್ತಾರೆ ನೋಡಿ. ಬಫೆ ಸಿಸ್ಟಮು ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಇನ್ನೂ ಸಾಂಬಾರು ಇದೆ, ಇನ್ನೂ ಒಂದು ಕೊಳಗವಷ್ಟಿದೆ. ರೈಸ್ ನೋಡಿ, ಒಂದು ಫುಲ್ಲು ಇನ್ನೂ ದೊಡ್ಡ ದಬ್ರಲ್ಲಿ ಉಳಿದಿದೆ. ಸೊ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಇಷ್ಟು ಜನಸಂಖ್ಯೆಯಲ್ಲಿ ಪ್ರತಿದಿನ ಜಾತ್ರೆ ನಡೆಯುವಾಗ 3 ಟೈಮ್ ಊಟ ತಿಂಡಿ ಮತ್ತು ರಾತ್ರಿ ಊಟ ವ್ಯವಸ್ಥೆ ಮಾಡ್ತಾರೆ. ನಾನು ಹಾಕಿದ್ದೆ, ಅದು ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ರೆ ನಾಳೆನೂ ಇರುತ್ತೆ. ಜಾತ್ರೆ ಎಲ್ಲಿನವರೆಗೂ ಇರುತ್ತೋ ಅಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಹೊರಗಡೆ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ಅವ್ರನ್ನ ಊಟದ ವ್ಯವಸ್ಥೆ ಎಲ್ಲ ಹೆಂಗಿದೆ, ಊಟ ಚೆನ್ನಾಗಿದೆಯಾ ಅದೊಂದು ಸರಿ ಕೇಳ್ಬೋಣ ಬನ್ನಿ. ಯಾವ ಊರಣ್ಣ ನಿಮ್ಮದು? ತುರುವೇಕೆರೆ. ಜಾತ್ರೆಗೆ ಬಂದಿದ್ದೀರಿ? ಹಸುಗಳು ಹೊಡ್ಕೊಂಡು ಬಂದಿದ್ದೀರಾ? ಎತ್ತುಗಳು ಎಷ್ಟು ಜೊತೆ ಹೊಡ್ಕೊಂಡು ಬಂದಿದ್ದೀರಿ? ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಎಷ್ಟು ದಿವಸದಿಂದ ಊಟ ಕೊಡ್ತಾ ಇದ್ದಾರೆ? 3 ಟೈಮ್ ಊಟ ಕೊಡ್ತಾ ಇದ್ದಾರೆ. ನೀರಿಂದು ಊಟದ ಯಾವುದು ಸಮಸ್ಯೆ ಇಲ್ಲ ನಿಮಗೆ? ಊಟ ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಬಟ್ ಈ ಜಾತ್ರೆ ಬಂದು ಖುಷಿ ಅನಿಸ್ತಾ ನಿಮಗೆ? ಎಲ್ಲ ವ್ಯವಸ್ಥೆ ನೋಡಿ ಖುಷಿ ಅನಿಸ್ತಾ? ಎಲ್ಲೂ ಇಲ್ವಾ? ಸರಿ ಅಣ್ಣ, ಥ್ಯಾಂಕ್ ಯು. ಊಟ ಮಾಡಿ ಅಂದ್ರೆ ಊಟ ಮಾಡ್ತಾ ಇದ್ದೀರಾ? ಹೆಂಗೈತೆ ಟೇಸ್ಟು? ಪರವಾಗಿಲ್ವಾ? 3 ಟೈಮ್ ಊಟ ಕೊಡ್ತಾರಂತೆ, ಹೌದಾ? 3 ಟೈಮು ಚೆನ್ನಾಗಿರುತ್ತಾ? ನೀರು ಊಟದೆಲ್ಲ ಎಲ್ಲ ಸೌಕರ್ಯ ಚೆನ್ನಾಗಿದೆ, ಯಾವುದು ಸಮಸ್ಯೆ ಇಲ್ವಾ? 4 ದಿವಸದಿಂದ ಇಲ್ಲಿ ಊಟ ಮಾಡ್ತಾ ಇದ್ದೀರಾ, ಟೇಸ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಊಟ ಮಾಡ್ತಾರನ್ನ ಕೇಳಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಭಾಳ ಖುಷಿ ಆಯಿತು. ನಮ್ಮ ನೆಲಮಂಗಲ ತಾಲೂಕಲ್ಲಿ ಇದೇ ಮೊದಲ ಬಾರಿಗೆ ಜಾತ್ರೆಯಲ್ಲಿ ಉಚಿತವಾಗಿ ಊಟ ಸೇವೆ ಮಾಡ್ತಾ ಇರೋದು. ಊಟ ನೀರು ಯಾವುದೂ ಕೊರತೆ ಇಲ್ಲ ಅಂತೇಳಿ ಸ್ಥಳೀಯವಾಗೆಲ್ಲ ಇಲ್ಲಿ ಬಂದಿರೋತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ನೋಡಿ. ಸ್ವಚ್ಛತಾ ವಾಹಿನಿ ತಿಂದ ಪ್ಲೇಟನ್ನ ಗಾಡಿ ಒಳಗೆ ಹಾಕೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಕುಡಿಯೋ ನೀರು ನೋಡಿ 3 ಕ್ಯಾನ್ ಇಟ್ಟಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ದಂಗೆ ಪಾಪ ಮೇಂಟೈನ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಮತ್ತು ರಾತ್ರಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ರಾತ್ರಿ ಊಟದ ನೋಡಿ. ಮತ್ತು ಇದು ಕುಲನಹಳ್ಳಿ ಗ್ರಾಮ ಪಂಚಾಯಿತಿಯಿಂದನೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಕ್ಲೀನಿಂಗ್ ಆಗಿರ್ಬೋದು, ಈ ಕಷ್ಟ ಸುಖ ವಿಚಾರಿಸೋದು, ಅಲ್ಲಿರೋ ಸ್ಟಾಫ್ಗಳೆಲ್ಲ ಸೇರಿಕೊಂಡು ಅಲ್ಲೇ ಇರ್ತಾರೆ. ನಾನು ನೋಡಿದೆ, ಬೆಳಗಿಂದ ಸಂಜೆವರೆಗೂ ಇರ್ತಾರೆ. ನೈಟು ಏನೋ ನನಗೆ ಗೊತ್ತಿಲ್ಲ. ಬಟ್ ಊಟ ನೋಡಿ, ರಾತ್ರಿನೂ ಊಟ ಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಸೊ ಇದಕ್ಕಿಂತ ಪುಣ್ಯ ಬೇಕೇನ್ರಿ? ಇಂಥ ಒಳ್ಳೆ ಕೆಲಸ ರೀ ಇದು. ಊಟದೆಲ್ಲ ಮುಗೀತು. ಇಲ್ಲಿ ಹೋಟ್ಲು ಶಿವಣೆ ಇದ್ದಾರೆ, ಒಂದು ಸರಿ ಮಾತಾಡ್ಸ್ಬಿಡ ಬನ್ನಿ, ಏನು ಮಾತಾಡ್ತಾರೆ. ಅಣ್ಣ ನಮಸ್ಕಾರ. ಯಾವ ಊರು ನಿಮ್ಮದು? ದಾವಸ್ಪೇಟೆ ಪಕ್ಕ ಶ್ರೀಪತಿ ಹಳ್ಳಿ. ಶ್ರೀಪತಿ ಹೇಳೋರು ನಿಮ್ಮದು? ಎಷ್ಟು ವರ್ಷದಿಂದ ಜಾತ್ರೆಯಲ್ಲಿ ಹೋಟ್ಲು ಇಡ್ತಾ ಇದ್ದೀರಾ? ನಮ್ಮ ತಂದೆಯರ ಕಾಲದಿಂದಲೂ ನಾವು ಮಾಡ್ತಾ ಇದ್ದೀವಿ. ಹಾಂ ಹಾಂ. ಈಗಾಗಲೇ ನಮ್ಮ ತಂದೆಯರ ಕಾಲದಿಂದ ಮಾಡಿ ಅವ್ರು ಬಿಟ್ಟರು, ಆಮೇಲೆ ನಾವು ಮಾಡ್ತಾ ಇದ್ದೀವಿ. ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಹಾಂ. ಜಾತ್ರೆ ಎಲ್ಲಿ ನಡೆದ್ರು ಎಲ್ಲ ಕಡೆ ಹಾಕ್ತೀರಾ? ಎಲ್ಲ ಕಡೆ ಹಾಕಿದ್ದೀವಿ. ಇಂಥ ಕಡೆ ಅಂತ ಏನಿಲ್ಲ, ಯಾವ ತಾಲೂಕಾದ್ರೂ ಯಾವ ಜಿಲ್ಲೆ ಆದರೂ ಹೋಗ್ತಾ ಇರೋದು? ಬಾಗೇಪಲ್ಲಿವರೆಗೂ ಮಾಡಿದ್ದೀವಿ ನಾವು. ಬಾಗೇಪಲ್ಲಿವರೆಗೂ. ಎಷ್ಟು ವರ್ಷ ಸರ್ವಿಸ್ ನಿಮಗೆ? ನಮಗೆ ಅಲ್ಲಿಗೆ 10 ವರ್ಷ ಹುಡುಗ, ಅಲ್ಲಿಗೆ 65 ವಯಸ್ಸೀಗ. ಹಾಂ ಹಾಂ.
55 ವರ್ಷ ಸರ್ವಿಸ್ ನಂಗೆ ಫೀಲ್ಡ್ 55 ವರ್ಷ ಹೋಟ್ಲಲ್ಲೇ ಫೀಲ್ಡು. ಚೆನ್ನಾಗಿದೆ ಹೆಸರು, ಜಾತ್ರೆ ಟೂರಿಸ್ಟ್ ಅಂತೇಳಿ. ನೀವು ಉಳಿಸ್ಕೊಂಬಂದಿದ್ದೀರಲ್ಲ ಅದೊಂದು ಗ್ರೇಟು. ಮತ್ತು ಇದು ಜಾತ್ರೆ ಹೆಂಗಿದೆ ಈ ಸರಿ? ಈ ಸರಿ ಹೋದ್ ಸರಿಗಿನ ಪರವಾಗಿಲ್ಲ. ಗುಟ್ಟೆ ಜಾತ್ರೆ ಈ ಸರಿ ಪರವಾಗಿಲ್ಲ. ಈ ಯಾವ ಜಾತ್ರೆನೂ ಮೊದಲಿಂದ ಯಾವ ಜಾತ್ರೆನೂ ಸೇರಲ್ಲ. ಮೊದಲು ಸೇರ್ತಿದ್ವಲ್ಲ ಆ ಜಾತ್ರೆ ಯಾವ ಸೇರಲ್ಲ ಈಗ. ಅದೇ ದನಗಳು ಕಡಿಮೆ ಆಗಿದೆ, ಜನಗಳು ಕಡಿಮೆ ಆಗದೆ, ಕಟ್ಟೋರು ಕಡಿಮೆ ಆಗಿದ್ದಾರೆ. ಕಡಿಮೆ ಆಗ್ಯಾರ. ಅದರಿಂದ ಸಾಧಾರಣವಾಗಿ ಹೋದ್ ಸರಿಗಿನ ಮೇಲಿದು. ನಿಮಗೆ ವ್ಯಾಪಾರ ಪರವಾಗಿಲ್ವಾ ಇವತ್ತು? ಪರವಾಗಿಲ್ಲ, ನಮಗೆ ಸಾಕು ದೇವ್ರು ಏನು ಕೊಡ್ತಾನೆ ಅದನ್ನ ತಗೊಂಡು ಇಷ್ಟಪಡ್ತೀವಿ. ಆ ಮನಸ್ಸಿದೆಯಲ್ಲ ಭಾಳ ಖುಷಿ ಆಯ್ತು. ಯಾಕೆಂದ್ರೆ ಬೇರೆಯವ್ರು ಆಗಿದ್ರೆ ನಾನು ಹೋಟ್ಲಿಟ್ಟೆ ನೋಡಿ ಊಟ ಕೊಡ್ತಾವ್ರೆ ಲಾಸ್ ಆಯ್ತು. ಇಲ್ಲ ಸರ್, ನಾವು ಇದರಲ್ಲಿ ಬೇಜಾನ್ ದುಡಿದಿದ್ದೀವಿ. ಜಮೀನ್ ತಗೊಂಡಿದ್ದೀವಿ, ತೋಟ ಮಾಡಿದ್ದೀವಿ, ಮಕ್ಕಳಿಬ್ಬರು ಅಪಾಯಿಂಟ್ಮೆಂಟ್ ಆಗವ್ರೆ, ಸಾಕಷ್ಟು ದುಡ್ಡಿದ್ದೀವಿ ಒಳಗೆ. ಸುಮ್ಮನೆ ಏನೋ ಅವತ್ತಿಂದ ಮಾಡಿದ್ದೀನಿ, ಮಾಡಲೇಬೇಕು. ಜಾತ್ರೆ ಏನು ಸೇರುತ್ತೋ ಅಲ್ಲಿ ನನಗೊಂದು ಖುಷಿ, ಆತ್ಮಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಸತ್ಯವಾಗಲಿ ಸರ್, ಗ್ಯಾರಂಟಿ ಮಾತಿದೆ. ನನಗೆ ಅರ್ಥ ಆಯ್ತು. 100 ನಿಮ್ಮ ಅನುಭವಕ್ಕೆ ಜಾತ್ರೆಗಳು ಹೋಗಿದ್ದೀರಲ್ಲ, ನಾವು ಕರ್ನಾಟಕದಲ್ಲಿ ಅಂತಲ್ಲ, ನೀವು ಓಡಾಡ್ದಂಗೆ ಅಂದಾಜು ಎಷ್ಟು ಜಾತ್ರೆ ಸುತ್ತಿದಾರ ನಿಮ್ಮ ಸಣ್ಣ ವಯಸ್ಸಿಂದ ಇಲ್ಲಿವರೆಗೂ? ಇವರೇ ನಾವು ಫಸ್ಟ್ ಜೋಡಗಟ್ಟೆ, ಅಡ್ರೋಡು, ಉಪ್ಪಾರಳ್ಳಿ, ಘಾಟಿ, ಶಿವಗಂಗೆ, ಕ್ಯಾಮೇನಹಳ್ಳಿ, ಗುಟ್ಟೆ, ಸಿದ್ಧಗಂಗೆ, ಸುಗ್ನಹಳ್ಳಿ, ಮಧುಗಿರಿ, ಆಮೇಲೆ ಇದು ಆದಿಚುಂಚನಗಿರಿ, ಮಾಗಡಿ, ವನದೇವಿ, ಬಡವನಹಳ್ಳಿ, ಗೊಂದಿಹಳ್ಳಿ, ಚೋಳೂರು, ಬಾಗೇಪಲ್ಲಿ. ಇಷ್ಟು ಜಾತ್ರೆ ಪ್ರತಿ ವರ್ಷ ನಡ್ಸ್ಕೊಂಡ್ ಬಂದಿದ್ದೀವಿ. ಈಗಾಗಲೇ ಸುಮಾರು ನಮ್ಮ ತಂದೆ ಕಾಲದಿಂದ 80 ವರ್ಷದಿಂದಲೂ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಮಣೆ ಅಂದ್ರೆ ಫೇಮಸ್, ಎಲ್ಲಿಂದ ಎಲ್ಗೋದ್ರು. ನೀವು ಹೋಟ್ಲ್ ಹಾಕಿದ್ರೆ ಗೊಂತ್ ಜನ ಬೇಜಾನ್ ಅವ್ರೆ. ಶಿವಣೆ ಬಂದವ್ರೆ ಅಂದ್ರೆ ಗೊಂತು ಹೊತ್ಕೊಂಬರದ ಕೆಲಸ. ಲೋಟ ತೊಳೆದಿದ್ದೀವಿ, ಅನುಕೂಲ ಪಟ್ಟಿದ್ದೀವಿ. ಕರೆಕ್ಟ್ ಅಣ್ಣೆ. ಆಯ್ತಣ್ಣ, ಖುಷಿ ಆಯ್ತು. ಇದೇನಪ್ಪ ಅಂದ್ರೆ ನಮ್ಮ ಶಿವಗಂಗೆ ಜಾತ್ರೆ ಸೇರೋದು ಸ್ವಲ್ಪ ಜನಗಳು ಒಬ್ರು ನಮ್ಮ ತರೀಕರೇ ಮರ್ತು ಅದನ್ನ ಜ್ಞಾಪನ ಭಗವಂತ ಅವ್ರ ಬುದ್ಧಿ ಕೊಟ್ಟೋ ಬುದ್ಧಿ ಕೊಟ್ಟಿಲ್ಲೋ ಗೊತ್ತಿಲ್ಲ, ಸ್ವಲ್ಪ ಜಾತ್ರೆನ ಕಂಡಮ್ ಮಾಡಿದ್ರೆ ಅಷ್ಟೇ. ಸೇರಂಗ್ ಆಗ್ಲಿ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ವನದೇವಿ ಸೇರಿದ್ರೆ ಮುಂದ್ ವರ್ಷ ಸೇರ್ದಂಗೆ ಅಲ್ವ? ನಾವು ಸೇರ್ಸೋಣ. ನೀವು ಶಿವಗಂಗೆಗೆ ಹೋಗಿ ಇರ್ತೀರಾ ಹೋಟ್ಲು? ಇರ್ತೀವಿ ಪ್ರತಿ ವರ್ಷ. ಪ್ರತಿ ವರ್ಷ ಈ ಹೋಸ್ತರೂ ಇಕ್ಕಿದ್ದು ಹೋಯ್ತು, ಹೋಗ್ಲಿ, ವ್ಯಾಪಾರನೇ ಇಲ್ಲ, ಆದ್ರೂ ಇಕ್ಕಿದೀವಿ. ಆದ್ರೂ ಮಾಡ್ತೀರಾ? ಕಾಲದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮ ತಲದಸೆ ಜಾತ್ರೆ ಅಂತ. ನಿಮ್ಗೆ ಏನೇನು ಐಟಮ್ ಮಾಡ್ತೀರಾ? ನಾವು ಇಡ್ಲಿ, ರೈಸ್ ಬಾತ್, ಪೂರಿ, ಬೋಂಡಾ, ಅನ್ನ ಸಾಂಬಾರು, ಮುದ್ದೆ ಊಟ, ಬೋಂಡಾ, ಬಜ್ಜಿ, ಪಕೋಡ, ಕಾಫಿ ಟೀ. ರಾತ್ರಿಗೂ ಊಟ ಇರುತ್ತೆ? ರಾತ್ರಿಗೂ ಇರ್ತದೆ. ಬಟ್ ಇಲ್ಲಿ ಇವಾಗ ಬಟ್ಟು ಇಲ್ಲಿ ಊಟ ಕೊಡೋದ್ರಿಂದ ಅಂತ ಮುದ್ದೆ ಕಡಿಮೆ ಮಾಡ್ತೀವಿ, ರೈಸ್ ಕಡಿಮೆ ಮಾಡ್ತೀವಿ, ಎಲ್ಲ ತಿಂಡಿ ಕಡಿಮೆ ಮಾಡ್ತೀವಿ. ಬಂದವ್ರಿಗೆ ನೋಡ್ಕೊಂಡು ಅವ್ರಿಗೆ ಕೊಡ್ತೀವಿ. ಏನ್ ವ್ಯವಸ್ಥೆ ಬೇಕೋ ಅದು ನಿಮ್ ಕೈಲಿ ಆಗಿದ್ದು ನೀವು ಮಟ್ಟಿಗೆ ಮಾಡ್ತೀವಿ. ಎಷ್ಟು ಜನ ಇದೀರಿ ಅಣ್ಣ ಇಲ್ಲಿ? ಇಲ್ಲಿ ನಾವು ಈಗ ಇರೋದೇ 5 ಜನ. 5 ಜನ? ಅದು 10 ಜನ ಇರೋ, 15 ಜನ ಇರೋ, ಒಟ್ಟಿಗೆ 5 ಜನ ಕಡಿಮೆ ಅನಿಸ್ತಾ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಅಲ್ವಾ? ಆಯ್ತಣ್ಣ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ. ನೀವೇನಣ್ಣ ಇಲ್ಲೇ ವೆಹಿಕಲ್ ಫೀಲ್ಡ್ ಬಿಟ್ಟು ಜಾತ್ರೆ ಬಂದ್ಬಿಟ್ಟಿದೆ ಇವತ್ತು? ಸುಮ್ಮನೆ ನೋಡೋಣ ಅಂತ ಬಂದಿದ್ದೆ. ಓ, ಇದು ನಮ್ ಸ್ಥಳೀಯವಾಗಿ ನಡೀತಾ ಇದೆ ಜಾತ್ರೆ. ಹೆಂಗಿದೆ? ಒಂದು ಹತ್ರ ಜಾತ್ರೆ ಅಲ್ವಾ, ನೋಡ್ಬೇಕು ಅಂತ ಒಂದು ಖುಷಿಗೋಸ್ಕರ ಬಂದೆ. ನನ್ನ ಒಂದ್ ಜೊತೆ ಓರೇವೆ ಹೋಗಿ ಬುಕ್ ಮಾಡ್ತಕ್ ಬಂದೆ. ತಂದ್ರೆ ಹಾಕೊಂಡ್ರ ಈ ಸರಿ ಇಲ್ಲಿ ಕಟ್ಟಿಲ್ಲ? ಮನೆಗೆ ಮನೆಯಲ್ಲೇ ಮಾಗಡಿ ಜಾತ್ರೆ ಬಿಡ್ತೀವಿ. ಮಾಗಡಿಗೆ ಬಿಡ್ತೀರಾ? ಸಿದ್ಧಗಂಗೆ ಆದ್ಮೇಲೆ ಅಲ್ವರ ಮಾಗಡಿ? ಈ ಜಾತ್ರೆ ಹೆಂಗೈತಣ್ಣ? ಖುಷಿ ಇದೆಯಾ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಐತೆ. ವ್ಯಾಪಾರ ಜೋರಾಗಿದೆಯಾ? ಪರವಾಗಿಲ್ಲ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ನಮಗೆ ಶಿವಗಂಗೆ ನಿಂತು ಹೋಗ್ಬಿಟ್ಟು ಅದೇ ಬೇಜಾರಾಗಿದೆ. ಕಾರಣ ಏನಣ್ಣ? ಗೊತ್ತಿಲ್ರ ಅದು ಶಿವಗಂಗೆಗೆ ಅವ್ರಿಗೆ ಗೊತ್ತು. ಹಿಂಗೆ ಕಾರಣ ಗೊತ್ತಿಲ್ಲ, ಶಿವಗಂಗೆ ನಿಂತ್ಕೊಂಡು. ವನದೇವಿ ನಡಿಬೋದಾ? ವನದೇವಿಗೆ ಮಾಗಡಿಯಿಂದ ಸಾಮಾನ್ಯ ಆಲ್ಮೋಸ್ಟ್ ನಡೀತದೆ ಅಂತ ಧೈರ್ಯ ಐತೆ. ಮಾಗಡಿಯಿಂದ ಬಂದಿದ್ದು ವನದೇವಿ ಬರುತ್ತೆ ಅಂತ ಅನಿಸಿಕೆ. ಆದ್ರೂ ಇವತ್ತು ಪುರ್ಸೋತ್ ಮಾಡ್ಕೊಂಡು ಜಾತ್ರೆ ನೋಡಕ್ ಬಂದಿದ್ದೀರಾ ಅಂದ್ರೆ ತುಂಬಾ ನನಗೂ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ಸೊ ಇದಿಷ್ಟು ಇವತ್ತಿನ ಗುಟ್ಟೆ ಜಾತ್ರೆಯ ಕೊನೆ ವಿಡಿಯೋ. ಯಾಕೆಂದರೆ ನಾಳೆ ಸ್ವಲ್ಪ ಜಾಸ್ತಿ ಜನ ಸೇರಿರಲ್ಲ, ಸೊ ಹಂಗಾಗಿ ನಾಳೆ ವಿಡಿಯೋ ಮಾಡೋಕ್ಕಾಗಲ್ಲ, ಇವತ್ತೇ ವಿಡಿಯೋ ಮಾಡಿದ್ರಿ. ಸೊ ಭಾಳ ಖುಷಿ ಆಯಿತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್, ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಶರಣಯ್ಯ.